ಕೊಂಡ್ರು ಏನು ಮಾಡೋ ಬರೀ ಹೊರ ಒದರ್ತಿಪ್ಪ ನೀನು. ಅಲ್ಲ ತಾಯಿ ಆಶೀರ್ವಾದದಿಂದ ಫುಲ್ ಮಳೆ ಆಗೈತಿ, ಹಾಳು ಹರಿಲಿ ಆತೈತಿ. ಮಳೆ ಚಲೋ ಆಯ್ತಲ್ಲ ಮತ್ತೆ ರೀ. ಮತ್ತು ತೊಗರಿಗೆ ಚಲೋ ಆಯ್ತು, ಕಸ ಕಡ್ಡಿ ಎಲ್ಲ ಅದು. ಮತ್ತು ಏನು ಸುಮ್ಮನೆ ಟೆನ್ಷನ್. ಮಳೆ ಏನು ಮಾಡ್ತಿ ಬಿಡಮ್ರ, ಅಲ್ಲಿ ನೋಡ ಕುಂಡಪ್ಪ ಸೌಕರ ಬರ್ಲತ್ತಾನ. ಹೋಗಿ ಬಿಡೋ ಮರ, ಅವನೇನು ಊರು ಜಿಪ್ಪುನ್ ನನ್ನ ಮಗ. ಅವ ಏನು ಹೇಳ ಹೋಲಿ ಬಿಡೋತಿಲ್ಲ ಮರ, ಕುಂಡಪ್ಪ ಸೌಕರ ಬರ್ಲತ್ತಾನ ನೋಡಲ್ಲಿ. ಅವ್ ಬಂದ್ರೆ ನಮಗೇನು ಆಗ್ಬೇಕೈತಿ, ಊರು ಜಿಪ್ಪುನ್ ಅದಾನ. ಮತ್ತು ಅಟ್ಟ ಅಲ್ಲಿ ಅವ್ನು ನೆನಪಿನ ಶಕ್ತಿ ಇರೋದು ನಮ್ಗೆ. ಹಂಗೆ ನೆನಪಿನ ಶಕ್ತಿ ಇರೋದು ಗೋಲಿ ಮಂಜಾಳಗೋಲಿ. ಅವ್ನ ಹೆಸರು ಕೇಳಿದ್ರೆ ಇನ್ನೊಂದುಗಳಿಗೆ ನಾ ಯಾರತ್ ಕೇಳ್ತಾನ ಮಗ. ಅವ ಈ ಕಡೆ ಬರತ್ತ ನೋಡಲ್ಲಿ. ಬರೋಲಕ್ ಬಿಡು, ಕರಿಯೋ ಮರ, ಕರಿ ಇಲ್ಲಿ ಕರಿ. ಯಾರು ಕೂತಾರ ಇಲ್ಲಿ? ಬರ್ರಿ ಕುಂಡಪ್ಪ ಸಾವ್ಕಾರ. ಏನ್ ಹಿಂಗ್ ಛತ್ರಿ ಹಿಡ್ಕೊಂಡು ಹೊಂಟ್ರಿಲ್ಲ? ಯಾರು ಬೀರೋ ಏನ? ನಾನು ಬೀರಾಪ್ರಿ. ಈ ಕಡೆ ಏನು ಹೊಂಟಿಲ್ಲಪ್ಪ, ಯಾರೋ ಇಲ್ಲಿ ಕೂತಾರ. ನಿನ್ ಕಡೆನೂ ಬಂದಿದ್ದೆ, ಒಂದ್ ಸ್ವಲ್ಪ ಕೆಲ್ಸ ಇತ್ತು. ನನ್ನ ಕಡೆ ಬಂದ್ರೆ ಏನ್ ಹೇಳ್ರಿ ಅಂತ ಕೆಲ್ಸ? ಅದು ಏನಿಲ್ಲ, ಬರ್ರಿ ಕುಂಡ್ರಿ, ಬರ್ರಿ ಕುಂದ್ರ ಬರ್ರಿ. ಕೊಡ್ತೀನಿ. ಏತಮ್ಮ ನೀ ಕಡೆ ಬಾ. ಕೈಲಿ ಆಗುದಿತ್ತಂದ್ರೆ ಮಾಡೋನ್ಲ. ಏನು ಮಾಡ್ಲಿ ಬೀರಪ್ಪ, ಕುಂಡೆಪ್ಪ ಹೆಸರೈತಿ ನಂದು. ಸುತ್ತ ಹಳ್ಳಿಯಾಗ ನನ್ನ ಭಾಳ ಹೆಸರೈತಿ. 40 ಹಳ್ಳಿಯವರು ನನಗೆ ನ್ಯಾಯ ಹರಿಲಾಕ ಕರೀತಾರ. ಆದ್ರೆ ಏನೈತಿ, ಅಂಬಾಸೆಡರ್ ಕಾರ್ನೇ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ. ಆದ್ರೆ ನಂದ ಪರಿಸ್ಥಿತಿ ಕೆಟ್ಟಾಗಿತ್ತು ನೋಡು. ಹೆಸರು ಇದ್ದದ್ದು ಗೊತ್ತೈತಿ ನಮಗ. ಈಗ ಬಂದದ್ದು ಹೇಳ್ರಿ. ಅದು ಬಂದಿದ್ದು ಅದು ಅದನ್ನ ಮರ್ತು ನೋಡು. ಏನ್ ಮಾಡ್ತಿಪ್ಪ, ಅರುಮರು ಕಾಯಿಲೆ. ಮತ್ತೆ ಹೇಳಿಲ್ಲ ನಿನಗ, ಅವನ ಹೆಸರು ಅವಾಗ ಗೊತ್ತಿರುದಿಲ್ಲ. ಕುಂಡೆಪ್ಪ ಐತಿ. ಇದು ಬೀರಪ್ಪ, ನಿನಗ ಬರ್ಯಾಕ ಬರ್ತೈತೇನ? ಬರ್ತೈತ್ರಿ. ಅದು ಏನಾಗೈತಿ, ಬಿಜಾಪುರ್ನ್ಯಾಗ ನನ್ನ ತಮ್ಮನ ಮಗಳ ಮದ್ವೆ ಐತಿ. ಈಗ ಮದ್ವಿಗಂತ ಮನ್ಯಾಗಿನ ಎಲ್ಲಾ ಹುಡುಗರು ಹೋಗ್ಬಿಟ್ಟಾವ ಮದ್ವಿಗೆ. ಹೋಗ್ಯಾರ. ಇನ್ನ ಮಂಗಳವಾರ ಬುಧವಾರ ಐತಿ ಏನ. ಅದಕ್ಕೆ ನನ್ನ ಮುದುಕಿ ಏನಲ್ಲಾಗತ್ತಾಳ, ಮನ್ಯಾಗ ಕೂತ ಬ್ಯಾಂಕ್ನಾಗಿಂದ ರೊಕ್ಕ ತೆಗದ್ ಕ್ಯಾಶಿಂದ ಅದು ಫ್ರಿಜ್ ಮೊದಲು ಒಯ್ಬೇಕು, ಕಾಟಾ ಪಲಂಗ್ ಮೊದಲು ಒಯ್ಬೇಕು ಅಂತ ಒಂದ್ ಸಾವನ ಹೊಯ್ಕೊಳಕತ್ತಾಳ. ಅದಕ್ಕೆ ಏನು ಮಾಡೀನಿ, ಇದು ಚೆಕ್ ಐತಿ ತಮ್ಮ. ಈ ಚೆಕ್ ಐತ್ಲ, ಇದು 50,000 ರೂಪಾಯಿ ಬ್ಯಾಂಕ್ಲಿಂದ ತೆಗಿಬೇಕು ನಾ. 50,000 ಐತ್ರಿ? ನೋಡಂಗಪ್ರಿ. ಬಿಡಿ 10, 100, 1000, 10,000 ಲಕ್ಷ. 5 ಲಕ್ಷ ಇದಾವ ಮಗನ. 50,000. 50,000 ಬರ್ದಿನಪ್ಪ. ಅಷ್ಟು ಬರದ್ ಕೇಸಿಂದ ಅದು ಅಕ್ಷರದಾಗ ಬರಿಬೇಕಾದ್ರೆ ಚಸ್ಮಾನ ಮುರಿದು ಹೋತು ಬೀರೆ. ಚಸ್ಮಾ ಮುರಿದೈತಿ. ಚಸ್ಮಾ ಮುರಿದು ಹೋಗಾನ ಏನಾಗ್ತ, ಅದಕ್ಕೆ ಇವತ್ತು ಈ ಚೆಕ್ ಬ್ಯಾಂಕ್ನಾಗ ಹಾಕ್ಬೇಕ, 50,000 ತೆಗಿಬೇಕ, ಬಿಜಾಪುರ್ಗೆ ಮದ್ವಿಗೆ ಹೋಗ್ಬೇಕ. ಅದಕ್ಕಾಗಿ ಏನು ಕೆಲಸ ಒಂದ್ ಸ್ವಲ್ಪ ಬರೋದು ಕೊಡ್ಲ. ಏನ್ ದೊಡ್ಡಾಗದ ಬಿಡ್ರಿ. ತರಿ ಪೆನ್ ತರಿಲಿ. ಅಕ್ಷರದಾಗ 50,000 ಅಂತ ಬರಿಬೇಕಿಲ್ಲ? ಬರಿಬೇಕು. ಇಷ್ಟ ಇಲ್ರಿ? ಇಟ್ಟ ಬರಿತೀನಿ ಬಿಡ್ರಿ. 50,000 ಅಲ್ಲಿ ಅದು 5 ಲಕ್ಷ ಐತ್ಲೆ. ಮಳ್ಳಿದಂಕ ಅಂತದ ಕುಂಡ್ಯಾಪ ಸಾವ್ಕಾರ. ಅದ ಅವ್ ಜೀರೋ ಗೊತ್ತಾಗಿಲ್ಲ. 5 ಲಕ್ಷ ಐತಿ. 5 ಲಕ್ಷ ಐತಿ. ಹೆಂಗ್ ಮಣ್ಣು ನಮ್ಮ ಕಡೆ ನಿಟ್ಕೊಂಡು ಚೆಕ್ ನಾವೇ ಹೋಗಿ ಬ್ಯಾಂಕಿಗೆ ತಗೊಂಡು ತಿಳೋಲ್ಲ. ಬರೆದು ಕೊಟ್ಟ ಅವ್ನು ಕೊಡೋದು ಬೇಡ. ಬರಿಬೇಕ್ರಿ ಅದನ್ನ? ಬರಿಬೇಕ. ಅಲ್ರಿ ಕುಂಡ್ಯಾಪ ಸಾವ್ಕಾರ, ನೀವು ಒಂದು ಕೆಲಸ ಮಾಡ್ರಿ. ಇದು 50,000 ಅಂತೇಳಿ ಅಕ್ಷರದಾಗ ಬರೋದು ತಗೊಂಡು ಹೋಗಿ ಬ್ಯಾಂಕಿಗೆ ಮೊದಲೇ ನಿಮ್ಗೆ ವಯಸ್ಸಾಗೈತಿ. ಮೊದಲೇ ಕಣ್ಣು ಕಾಣಲ್ಲ, ಕಿವಿ ಕೇಳಂಗಿಲ್ಲ, ಊರಾಗ ನಾಡಾಗಿಲ್ಲ ಜಿಬ್ಬನ್ ನನ್ನ ಮಗ. ನೀನು ಬ್ಯಾಂಕಿಗೆ ಹೋಗಿ ಪಾಳಿಸ್ತಿ. ಒಂದು ಕೆಲಸ ಮಾಡ, ನಾನು ಬರದ ಓದ ಚೆಕ್ ಕೊಡ್ತೇನೆ, ಇದಕ್ಕೊಂದು ಸೈ ಮಾಡಿ ಹಿಂದೆ ಡುಬ್ದಾಗ ಸೈನ್ ಮಾಡ್ಬೇಕಾ? ನೀ ಸೈ ಮಾಡಿಬಿಡ. ನಾ ನಾಳೆ ಹೋಗಿ ತೊಗೊಂಡು ಬಂದು ನಿನ್ನ ರೊಕ್ಕ ಕೊಡ್ತಾನು. ಆಯ್ತು ಸೈನ್ ಮಾಡ್ತೀನಿ. ಸೈ ಮಾಡ ಇಲ್ಲಿ ಮಾಡಿ. ಬೇಡ. ಇಟ್ಟು ಕೊಟ್ರೆ 50,000 ರೂಪಾಯಿ ಕೊಡ್ತಾರಲ್ಲ? ಕೊಡ್ತಾರೆ. ಇಲ್ಲಿ ಮ್ಯಾಲ 50,000 ಅಂತೇಳಿ ಅಕ್ಷರದಾಗ ಬರಿತಾನ. ಬರಿ ಇಲ್ಲಿ ಹಂಗು ಸೈ ಮಾಡಿ ಇದನ್ನ ಕೊಡ್ತನು. ನಾ ತಾನು ಕೊಡ್ತಾನಲ್ಲ, ನಾವಿರ್ಲಕ್ಕಾಗೆ ನೀ ಯಾಕೆ ದಣ್ಕೋತಿ? ಆಯ್ತು ಮರ ನಾ ಬರ್ಲಾ ಈಗ? ನಡೀತೀರ? ಆಯ್ತಲ್ಲ, ನಾ ತಾನು ಕೊಡ್ತಾನ, 50,000 ರೂಪಾಯಿ ತೆಗೆದು ಕೊಡ್ತಾನೆ. ಇವತ್ತು ಶುಕ್ರವಾರ ಐತಿ, ಬ್ಯಾಂಕ್ ಬಂದು ಮರ. ಇವತ್ತು ಯಾವ್ದು ಸೆಕೆಂಡ್ ಸ್ಯಾಟರ್ಡೇನ? ಸೆಕೆಂಡ್ ಫ್ರೈಡೆ. ಇವತ್ತು ಫ್ರೈಡೆ. ಓ ಕುಂಡ್ಯಾಪ ಸಾವ್ಕಾರ, ಬರ್ರಿ. ಮತ್ತೇನಾಯ್ತಪ್ಪ? ಬರ್ಲಾ? ಬರ್ರಿ. ಏನಿಲ್ಲ, ಬರೀಲಿ. ಅಲ್ರಿ ಈಗ ನಿಮ್ಗೆ ಇವತ್ತ ಬೇಕೇನ್ರಿ ರಾಕಿವ್? ಇವತ್ತು ಕೊಟ್ರೆ ಭಾಳ ಚಲೋನ. ಏನಾಗೈತ್ರಿ, ಇವತ್ತ ಸೆಕೆಂಡ್ ಫ್ರೈಡೆ ಐತ್ರಿ. ಶುಕ್ರವಾರ. ಸೆಕೆಂಡ್ ಸ್ಯಾಟರ್ಡೆ ಕೇಳಿನಿ, ಸೆಕೆಂಡ್ ಫ್ರೈಡೆ ಎಲ್ಲಿದ್ ಇದು ಫ್ರೈಡೇನ ಹೊಸಾದ್ ಬಂದತ್ರಿ. ಈಗ ಇದಕ್ಕೆ ನಾಳೆ ಶನಿವಾರ ಸುಟ್, 4ನೇ ಶನಿವಾರ
ರವಿವಾರ ಅಂತೂ ಸೂಟಿ ಇರತ್ತವ ಬ್ಯಾಂಕ್. ಹೌದು ತಂದು ಕೊಡ್ತೇವೆ ರೊಕ್ಕ 50,000. ಸೋಮವಾರ ದಿವಸ ಮುಂಜಾನೆ ನನಗೆ ಬ್ಯಾಂಕ್ ಮ್ಯಾನೇಜರ್ ಪರಿಚಯ ಅದಾನ. ನಾ ಹೇಳಿದ್ರೆ ಒಂದು ನಿಮಿಷನಾಗ ತೆಗೆದು ಕೊಡ್ತಾನ. ಹೌದಾ? ಸಹಿ ಮಾಡ್ರಿ, ಇದು ಬರೀ ದಟ್ಟ ಐತಿ. ಇಲ್ಲ ನಿನ್ನ ಹೆಸರು ಬರ್ಕೊಂಡು ನಿನ್ನ ಹೆಸರಲ್ಲೇ ತಕ್ಕೋ ರೊಕ್ಕ ತೆಗೆಸಿಂದ ನನಗೆ ತಂದು ಕೊಡಪ್ಪ. ಸಹಿ ಅಂತ ಮದ್ವಿ ಮನಿ ಐತಿಪ್ಪ, ಖರ್ಚು ಬಾಳ ಗೌಡ್ರ ಒಟ್ಟ ಬಿಡ್ರಿ. ನಿನಗೆ ಗೊತ್ತಾದ ಮೊದಲ ಕುಂಡೆಪ್ಪ ಹೆಸರು ಐತಿ ನಂದ. ನನಗೆ ಬಹಳ ಹೆಸರು ಐತಿ. ಹಳ್ಳಿ ಅವರು ನನಗೆ ಏನ್ ಮಾಡ್ತಾರೆ ನ್ಯಾಯ ಹರಿಲಾಕ ಕರೀತಾರೆ. ಅಂಬಾಸೆಟ್ ಕಾರ್ನಾಗ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ. ಬರ್ಲೇ ಸಾವ್ಕಾಸ ಕುಂಡ್ಯಾಪಣದ್ರಾಗ ಅಂಬಾಸಿಡರ್ ಕಾರ್ ಇಲ್ಲೇ ಕೊಟ್ಟಕಂದಿ. ಇಲ್ಲ ನಾವೆಲ್ಲ ಸುದ್ದಿ ಮಾಡ್ತಾನು. ಸೋಮವಾರ ದಿವಸ ನಿಮ್ಗೆ 50,000 ರೂಪಾಯಿ ಕೊಡ್ತಾನು. ಒಟ್ಟ ವಿಚಾರ ಮಾಡಕ್ ಹೋಗ್ರಿ. ಹೋರಿ ಮೀಸ್ ಬಂದಂಗ ನೀವು ಹೋರಿ. ನಿಮ್ಮನ್ನ ಹೆಂಗತ್ತನ ಪೂರಾ ಕುಂಡ್ಯಾಪ ಗುಳುಗುಳಪ್ಪ. 5 ಲಕ್ಷ ಏನ? 5 ಲಕ್ಷ 50,000 ರೂಪಾಯಿ ತಕ್ಕೊಂಡ 4 ಲಕ್ಷ ಉಳಿತಾವು. ನೋ ಟೆನ್ಷನ್. ಬಾ ಹೋಗುನು. ಗಪ್ಲೆ ನನಗೆ ಕೊಡ್ತಿಲ್ಲ ಇದ್ರಾಗ ರೊಕ್ಕ. ಇದ್ರಾಗ ನೀನು ಕೊಡ್ಬೇಕನ? ಮತ್ತೆ ನಿನಗೊಂದು 25,000 ಕೊಡ್ತಾನಲ್ಲ. ಬಾ. 25,000 ಸಾಲ ಅಲ್ಲ ನನಗೆ, 50,000 ಬೇಕು ನನಗೆ. 50,000 ಮುತ್ತಾಗ 50,000 ಇವಾಗ 50,000 ಒಟ್ಟು ತೆಗೆದು ಮುಗಿತು. 4 ಲಕ್ಷ ಉಳಿತಾವ. ಆಯ್ತಳಪ್ಪ, ನಿನಗೆ 50,000 ಇಲ್ಲ? ನನಗೆ 50,000 ಕೊಡ್ತಾನು. ಒಟ್ಟು ಯಾರ ಮುಂದೆ ಹೇಳ್ಬಾರ್ದ. ಯಾರ ಮುಂದೆ ಹೇಳಿ 50,000 ಸುಮ್ಮನೆ ಇರ್ತಾನೆ. ಗಪ್ ಚುಪ್ಪು. ಒಟ್ಟು ನಾ ಅವ್ನು ಮುತ್ಯಾನ ಮನ್ ಮಾಡಿಬಿಡೋನು. ಆತಿಲ್ ಬಾ. ಕೊಡ್ತಿಲ್ಲ? ಕೊಡ್ತಾನೆ ಬಾ. ಓ ಏ ನೀನು ಕೊಡಾಕ ಬಂದನ್ ಹಿಡುವ ನೀನು. ಹತ್ತೊಂಬತ್ತು 20 21 22 23 25,000 ರೂಪಾಯಿ ಅದಾವ. ಇನ್ನು 25,000 ರೂಪಾಯಿ ಚೆಕ್ ಮುರಿಯೋಣ ಸೋಮವಾರ ದಿವ್ಸ ಕೊಡ್ತಾನೆ ಅಂತ. ಮಾರ್ತಿ ಪಾಣ ನಾಯಕ್ ಮರಿ 50,000 ಹೇಳಿದ್ನಲ್ಲ ಮಾರೇ. ಹೇಳಿದ್ ಮತ್ತೆ ಏನ್ ಮಾಡುದು ಈಗ? ನಿಂದ ಅರ್ಜೆಂಟ್ ಐತೆಲ್ಲ ಐತಿ, ಅದಕ್ಕೆ ಕೊಡ್ಲಾತನ. ಈಗ ಇನ್ನ ಚೆಕ್ ಮುರಿದಿಲ್ಲ ಅದ. ಇರ್ಲಿ, ಅವು 25,000 ಕೊಡ್ತಾನೆ. ಹೋಗು ಮಾರ್ತಿ ಮತ್ತೆ ನಾ ಬಿಡಂಗಿಲ್ಲ. ಆಯ್ತು ಹೋಗ ಅಂದಾನ ಮಗ. ಸುಮ್ಮ ಯಾವ ಸಿಕ್ಕಾವ 4 ಲಕ್ಷ ರೂಪಾಯಿ ನಾ ಬಡಿಲಾತನ. ಈ ಮೊಮ್ಮಗ ಇವು ಅದ್ರಾಗ ಹಿಂಗ ಬೀರಪ್ಪ. ಏ ಬೀರಪ್ಪ, ಏ ಬೀರು, ಬೀರಪ್ಪ, ಏ ಬಾರಪ್ಪ ಬೀರು. ಎಲ್ಲ ಅವ್ನು ಯಾಕ್ರಿ ಕುಂಡ್ಯಾಪ್ ಸಾವ್ಕಾರ ಹಿಂಗ್ ಬಂದ್ರಲ್ಲ? ಬರ್ರಿ ಒಳಗ್ ಬರ್ರಿ. ಯಾಕ? ಒಳಗಿನ ಬೇಡ, ಅದು ಎದಕ್ ಬಂದೆ ಅಂದ್ರ ಮುದುಕಿ ಸಾರ್ಕ ಕಾಡಲಾಕತಾಳ. ಏನತ್ರಿ? ಅದು ಬಿಜಾಪುರ್ನಾಗ ನಿನಗೆ ಹೇಳಲ್ಲ ತಮ್ಮನ ಮಗಳ ಮದುವೆ ಐತೆ ಅಂತ. ಹೌದೌದು ಮಾನ್ಯ ಹೇಳಿರ್ಲಿ. ಅದು ಚೆಕ್ ನೀನು ಕೊಟ್ಟಿನಿ, ಅದು ಮುರ್ಕೊಂಡು ಬಂದೆ ಅಂತಮ್ಮ. ಹೆಂಗ್ ಮುರಿತೈತ್ರಿ? ಮತ್ತೆ ಬ್ಯಾಂಕ್ ಸೂಟಿ ಅದ 4 ದಿವಸ ಕಂಟಿನ್ಯೂ ಆಕತೈತಿ ಹೇಳಿಲ್ಲ. ಇವತ್ತು ರವಿವಾರ ಸೂಟಿ ಐತ್ರಿ. ಇಲ್ಲ ಅದು ಅಂತೂ ಬರೋಬರಿ ಐತಿ. ಒಂದ್ ಕೆಲಸ ಮಾಡ್ತಮ್ಮ, ಅದು ಮುದುಕಿ ಸಾರ್ಕ ಕಾಡಿಸ್ಲಾಗತ್ತಾಳ. ಏನತ್ತ ಅದು ಒಂದು ಫ್ರಿಜ್ ಒಯ್ಬೇಕತ್ತ. ಫ್ರಿಜ್ ಇವತ್ತ ಬೇಕತ್ತ. ಅವ್ರಿಗೆ ಹ್ಯಾಂಗ ಐತಿ ಅಂತ ನೋಡ್ತಾರತ್ತ. ಅದು ಫ್ರಿಜ್ ಒಯ್ಲಕ್ಕ ರೊಕ್ಕ ಅಂತೂ ಇಲ್ಲ, ಬ್ಯಾಂಕ್ನ್ಯಾಗ ಅದಾವ ಎಲ್ಲ. ನಿನಗೆ ಚೆಕ್ ಕೊಟ್ಟಿನಿ, ಚೆಕ್ ನಾಳೆ ನಾಡ್ದು ಮುರಿತೈತಿ. ಒಂದು 25,000 ಇದಾವ ನಿನ್ನ ಕಡೆ. ಹೆಂಗಂದ್ರೆ ನಿನ್ನ ಹೆಸರಲ್ಲಿ 50,000 ಚೆಕ್ ಕೊಟ್ಟಿನಿ, ಹೌದಿಲ್ಲ? ಒಂದು 25,000 ಕೊಟ್ರೆ ಮತ್ತೆ ಅದು ಒಂದು ಫ್ರಿಜ್ ಅಷ್ಟು ಕಳಿಸ್ಬಿಡ್ತೀನಿ ಮದುವೆ ಮನೆಗೆ. ಈ ಮಗನ ಬರೋಬ್ಬರಿ ಐತಿ. 50,000 ರೂಪಾಯಿ ಕೊಡ್ದೈತಿ ಈ ಮಗ. ಒಟ್ಟು ಈಗ 25 ಕೇಳತ್ತೇನೆ. ಚೆಕ್ ನಾಳೆ ಮುರಿತೈತಿ. ಮುರಿತಂದ್ರೆ ನಾನು ಬರತ್ತವ ಹೆಂಗೂ 4 ಲಕ್ಷ ರೂಪಾಯಿ ಲಾಭ ಆಕತಿ. ಏನು ಗುಜ್ ಮಾಡೈತಿ ಬೀರಪ್ಪ? ಏನಿಲ್ಲ, ಅವು ರೊಕ್ಕ ಎಲ್ಲಿದಾವ ನೆನಪು ಮಾಡ್ಕೊಳತ್ತೇನೆ. ಒಟ್ಟು 25,000 ರೂಪಾಯಿ ಬೇಕಿಲ್ಲ. ನಿಂದ್ರು ಒಂದು 5 ನಿಮಿಷ. ನಮ್ಮ ಹುಡುಗ ಭಾಳ ಚಲೋದನಪ್ಪ ಬೀರಪ್ಪ. ಇಂಥ ಹುಡುಗರು ಸಿಗೋದು ಭಾಳ ಕಠಿಣ. ನಮ್ಮ ಊರಾಗೂ ಇಂಥವ್ರು ಅದಾರಂದ್ರೆ ಬೇಷ್ ದೇವ್ರು ಒಳ್ಳೇದು ಮಾಡಲಿ. ಕೊಟ್ರ ಪಟ್ನಿ ಫ್ರಿಜ್ ಒಯ್ದು ಕಸಿನ ಬಿಜಾಪುರ ಕಳಿಸ್ಬಿಡ್ತೀನಿ ಇವತ್ತು. ಮತ್ತು ನಾಳೆ ರೊಕ್ಕ ಬರೋಣ ಹೋಗ್ಬಿಡುದು ಆತು ಬಿಜಾಪುರ. ಏನು ವಿಚಾರ ಮಾಡಿದ್ರಿ? ಅದಾವ್ರಿ, ಅದು ಬೇರೆ ಕೆಲ್ಸಕ್ಕೆ ತೆಗೆದಿಟ್ಟಿನಿ. ಈಗ ಮತ್ತೇನೋ ನಿಮ್ಮದು ಮದುವೆ ಕಾರ್ಯ ಅಂತ ಹೇಳತ್ತಿರ್ಲ? ಹೌದೌದು. ಮದುವೆ ಕಾರ್ಯಕ್ಕೆ ಯಾವುದೂ ಅಡ್ಡಿ ಮಾಡಬಾರ್ದು. ತೋರಿ ಎಣಿಸ್ಕೊಲ್ಲೇ ನೀವು? ಇಲ್ಲ ನಿನ್ನ ಮ್ಯಾಲೆ ಭರೋಸೆ ಐತೆ. 25,000 ರೂಪಾಯಿ ಅದಾವ ನೋಡ್ರಿ. 25 ಎಲ್ಲ 500 ಅದಾವ್ರಿ ಸಾವ್ಕಾರ. ಆಯ್ತು ಮದುವೆ ಮನಿಪ್ಪ ಏನ್ ಮಾಡ್ತೀವಿ. ಮದುವೆ ಕಾರ್ಯಕ್ಕೆ ಯಾರು ಇಲ್ಲ ನಂಗಿಲ್ಲ. ಹೌದೌದು, ಅದು ನಮ್ಮ ಹಿರಿಯರ ಸಂಪ್ರದಾಯ ಐತಿ. ಹೋರಿ ಒಳ್ಳೇದ್ ಮಾಡ್ಲಿಪ್ಪ, ದೇವ್ರ ನಿನಗೆ ಒಳ್ಳೇದ್ ಮಾಡ್ಲಿ. ನಾಳೆ ಚೆಕ್ ಮುರ್ಕೊಂಡು ಬಾ. ನಾಳೆ ಮತ್ತೆ ಅದು ಉಳ್ಕಿದ್ 25 ಒಯ್ತೀನಿ. ಕೊಡ್ತೀನಿ ನಾಳೆ. ಮುರಿತಂದ್ರೆ ನಿಮ್ಗೆ ಬಂದು ಭೇಟಿ ಹಾಕ ನಾಳೆ. ಆಯ್ತು ಬರ್ಲಿ. ಮುರಿಲಿ. ಬರ್ತೀನಿ ನೋಡ. ಹೋಗಿ ನೀನು ಕುಂಡಪ್ ಸಾವ್ಕಾರ 50,000 5 ಲಕ್ಷದ ಚೆಕ್ ಬರೆದು ಕೊಟ್ಟು ಹುಚ್ಚೇಶ್ವರ ನಾಟ್ಯ ಸಂಘ. ಅವಾಗ 25 ಕೊಟ್ಟನು, ಈ ಮಂಗ್ಯನ ಮಗಿಗೆ 25 ಕೊಟ್ಟನು. ಇನ್ನು 25 50 ಕೊಟ್ಟರೆ ಕುಲ್ಲ 4 ಲಕ್ಷ ರೂಪಾಯಿ ಒಂದು ವರ್ಷದ ಪಗಾರ ಕುಲ್ಲ.
25,000 ಅಟ್ಟೆ ಕೊಟ್ಟಾನ ಬೀರಪ್ಪ. ಅದೊಂದು 25,000 ಕೊಟ್ಟಂದ್ರೆ ಎಮ್ಮಿ ತಂದ ಹಾಲು ಹೊಡೆದ ಚೈನಿ ಮಾಡಿ ಪುಲ್ಲಿಗೆ. ಬೀರಪ್ಪ ಬೀರಪ್ಪ ಏನಪ್ಪ ಆ 25,000 ಕೊಡ್ತಂದಿಲ್ಲ ಅತ್ತ. ಅಯ್ಯೋ ನೋವು ಏನು ಆಗಾವ್ ಕೊಟ್ಟಾರ್ತ ಹೇಳತ್ತಿಲ್ವ? ಆಗಾವಲ್ಲ ಅದು ಆಗಾವೇ ಕೊಟ್ಟಂಗದ. ಅಲ್ಲಿ ಇನ್ನ ಚೆಕ್ ಮುರಿದಿಲ್ಲ. ನನಗೇನು ಹೇಳ್ತಿ 25,000 ಪತ್ತಾನಿ? ನಾವು ಅದು ಚೆಕ್ ಮುರಿದಿಲ್ಲ. ನಾಳೆ ಸೋಮವಾರ ಇಲ್ಲ, ನಿನಗೂ ಗೊತ್ತೈತಿ. ನೀ ನಾಳೆ ಸೋಮವಾರ ತಗೋತ್ರನ ನನಗೆ ಈಗ 25,000 ರೂಪಾಯಿ ಕೊಡು. ಅಲ್ಲಿ ಅಡ್ವಾನ್ಸ್ ಅಂದ್ರೆ ಅಡಚಣೆ ಬಂದು ಕೊಟ್ಟವ್ರ ಸುದ್ದಿ ಮಾತಾಡ. ನಾ ಹೋಗಿ ಎಮ್ಮಿ ತರ್ಬೇಕೀಗ. ಮನ್ಯಾಗ ಬೈಲಾತಾರ ನನಗೆ. ಇಟ್ಟು ದಿನ ಬಿಟ್ಟು ಒಂದಿನ ಬಿಟ್ಟು ಏನಾಗುದಿಲ್ಲ. ನಾಳೆ ಚೆಕ್ ಮುರ್ಸೊಂಬರು ಬರೀ ನೀ ಸುಳ್ಳು ಚೈನಿ ಮಾಡವನ ಇಲ್ಲಿ ಅಂದ್ರೆ ಕುಂಡಾಪ್ ಸೌಕರ್ ಹೇಳ್ತು 25,000 ರೂಪಾಯಿ ಕೊಡ್ಲಿಕ್ಕ ಟಾಪಾಟ ಹಿಂಗೆ ಕಾಡ್ಲಾತ್ರು ಮರ ಎಲ್ಲ ನನ್ನ ಟೈಮ್ ಸುಮಾರು ಐತಿ. ಅವ್ನು ಹೇಳಿ ನಾಳೆ ಚೆಕ್ ಮುರಿಯಾನ ಕೊಡ್ತೀನಲ್ಲೇ. ನೀ ಚೆಕ್ ಹಿಂದಿಡ್ ತಗೋ ಏನ್ರಿ ಮಾಡ್ಕರೆ ನನಗೆ 25,000 ರೂಪಾಯಿ ಸತ್ತಾನ ಎಮ್ಮಿ ತರ್ಬೇಕು. ಇಲ್ಲಿ ಕುಂಡಾಪ್ ಸೌಕರ್ ಹೇಳ್ತಾನೆ ಪಾಟ್ನೆ ತುಂಬ ನೀದು ಬರ್ತಾ ಇಲ್ಲೇ ಕುಂದ್ರ ತೂಗ ಇದೇನು ಹೋಗತ್ತು ಮರ ತೊಂಬ ಪಾಟ್ನೆ. $500, $200, $100 ಎಲ್ಲ ಕೂಡಿ 25,000 ರೂಪಾಯಿ ಅದಾವ. ಏನ ನಿಂದ ಮುಟ್ಟೈತೆ ಮುಡ್ತಾ ಇನ್ನು ಮತ್ತೆ ಅವ್ನು ಮುಂದೆ ಹೇಳ್ತನು ಕೇಳ್ತನು ಅಂತೇಳಿ ರೊಕ್ಕ ರೂಪಾಯಿ ಏನಂದ್ರೆ ನೀನು ಚರ್ಮ ಊಸ್ತಾನ ಆಡ್ತೀನಿ ಬರ್ತಂದ್ರೆ ಒಂದು 10,000 ರೂಪಾಯಿ ಮಾತ ಹೋಗಲೇ ಹೋಗ ನೀನು ಕೊಡ್ತಾನೆ ತಿಳಿನಿಲ್ಲ. ನಾನು ರೊಕ್ಕ ಒಂದು 25,000 ಅಲ್ಲಿ 25,000 ಇಲ್ಲಿ ಚೈನಿ ಮಾಡೋನು ಎಮ್ಮಿ ತರ್ತಾನ ಹೋಗಿ. ಹೋಗಿ ಹೇಳ್ದ ಅಂದ್ರೆ ಅವ್ನು ಸಾವುಕಾರ ಬಂದು ನಾನು ಚಡ್ಡಿನ ಹರಿತಾನೆ ಬೇಡ ಮರ. 50,000 ರೂಪಾಯಿ ಕೊಟ್ಟಿನ ಹಾಳಾಗಿ ಹೋಗ್ಲಕ್ಕೆ. ಆ ಮುದುಕಿಗೆ ಒಂದು 25 ಕೊಟ್ಟು ಮುಗೀತು. 4 ಲಕ್ಷ ರೂಪಾಯಿ. ಇನ್ನೊಂದು 25 ತಗೊಂಡು ಕೆಸಿಂದ ಕಾಟ ಪಲಂಗ ಅಷ್ಟು ಕೊಟ್ರ ನನ್ನ ಕೆಲಸ ಮುಗಿದೈತಿ. ಬೀರು ಬೀರಪ್ಪ ಬರ್ರಿ ಸಾವುಕಾರ. ಮತ್ತೆ ಯಾಕೆ ಬಂದಪ್ಪ ಇವನು ಬರ್ಬಿನ ಹತ್ತಿ ಬಿಟ್ಟ. ಹಾಂ ಬರ್ರಿ. ಅದು ಏನಿಲ್ಲದು ಮುದುಕಿ ಸಾರ್ಕ ಕಾಡಾಕತ್ತಾಳೋ ಮರಾಯ. ಈಗ ನಾಳೆ ಮದುವೆ ಐತಿ ನನಗೆ ಹೇಳಿದಲ್ಲ. ಈಗ ಅದು ಕಾಟ ಪಲಂಗ ಹುಡುಗಿ ಕೊಡ್ಬೇಕಲ್ಲ, ಅದಕ್ಕ ಇನ್ನೊಂದು 25,000 ಅದಾವೇನ. ಅದಷ್ಟು ಹಂಪರದ್ ಬಿಡ್ತೀನಿ. ಯಾಕಂದ್ರೆ ಆ ಚೆಕ್ನು ನಿನ್ನ ಕೈಯಾಗ ನಿನ್ನ ಹೆಸರಲ್ಲೇ ಮಾಡಿಬಿಟ್ಟಿನಿ. ನಿನ್ನ ಹೆಸರಲ್ಲೇ ನೀ ಯಾವಾಗ ಬೇಕಾದ್ರೆ ನಾಳೆ ಹೋಗ್ತಾಗೋ. ಬ್ಯಾಂಕ್ ಮ್ಯಾನೇಜರ್ ಹೆಂಗಾದ್ರು ನಿನಗೆ ಪರಿಚಯ ಅದಾನ. ಒಟ್ಟು ಹೊರವಿನ ಹತ್ತಿ ಬಿಟ್ಲ. ಚೆಕ್ ನಾಳೆ ಐತಿ. ಅದೇನೋ ತರಲ್ಲ ಹಬ್ಬ ಮುಂದಿರ್ತ ಗುಬ್ಬಿ ಏನೋ ಮಾಡ್ಕೋತಂದ ನಂಗೆ ನಾನು ಬಾಳೆ ಆಗಬಾರ್ದು. ಏನು ಗುಜು ಎಲ್ಲ ಏನು ಹೇಳಿ ಸಾವುಕಾರ ಅದ ರೀ. ಅದು ಇಲ್ಲಿಗೆ ಚೆಕ್ ಮತ್ತೆ ನಾ ಏನ್ರಿ ಇದು ಮಾಡಿ ಬ್ಯಾಡ್ರಿ ಚೆಕ್ ಬ್ಯಾಡ್ರಿ. ಈ 25,000 ಬೇಕಿಲ್ರಿ ಇಟ್ಟು ಕೊಟ್ರೆ ಆತ್ರಲ್ಲ ನಿಮ್ದು. ನಾನು ಮುಗಿದಪ್ಪ ನಿನ್ನ ಹೆಸರಲ್ಲೇ ಮಾಡಿನಿ. ಚೆಕ್ ಅದು ನಿನ್ನ ಹೆಸರಲ್ಲೇ ಐತಿ. ನಾಳೆ ಚೆಕ್ ಬರೋಣ ಏನು ಕೇಳಬಾರ್ದು. ಹಂಗೆ ಕೇಳ್ತಿಪ್ಪ. ಆಯ್ತು ಇದು ನಿಂದ್ರಿ. 25,000 ರೂಪಾಯಿ ಕೊಟ್ರೆ ಮುಗಿತ್ರಿ. ಮುಗಿತು ನಮ್ಗೆ ಯಾರು ಮುಗಿತು ನಾಳೆ ಹಾಕೋದು. ಯಾಕಂದ್ರೆ ನಾಳೆ ಐತ್ರಿ. ಮತ್ತೆ ಹೌದೌದು ನೀವೆಲ್ಲ ಮದ್ವಿ ಸಂತಿ ಮದ್ವಿ ಅದಕ್ಕೆ ಹೇಳ್ತಾ ಇರಿ ಹಿರಿಯರು, ಮನಿ ಮಾಡಿ ನೋಡು ಮದ್ವಿ ಮಾಡಿ ನೋಡು ಅಂತ. ಅದು ಏನತ್ಲ ಸುಳ್ಳಲ್ಲದು ಮಾತ. ಭಾಳ ಒಳ್ಳೆ ಹುಡುಗ. ಇಂಥ ಹುಡುಗರು ಎಲ್ಲಿ ಸಿಗ್ತಾವ ನಮ್ಮ ಊರಾಗ. ಬಂದ ತೋರಿ. ಇಷ್ಟೆಲ್ಲ ರೊಕ್ಕ ನಿನ್ನ ಕಡೆ ಎಲ್ಲಿ ಬಂದು ಎಲ್ಲಿ ಬರ್ತಾವ್ರಿ? ಅದಕ್ಕೆ ಇದು ಗೊಬ್ಬರ ಅದು ಮಾಡ್ಬೇಕತ್ತೆ ತಂದು ಇಟ್ಟಿನ್ರಿ. ನಾಳೆ ಬರ್ತಾವಲ್ಲ 25-50 ಮತ್ತೆ ಒಬ್ರಿಗೆ ಬಡ್ಡಿ ಹಂಗೆ ತಗೊಂಡದ್ದು ಕೊಡುದಿತ್ತ. ಅವ್ರಿಗೆ 2 ದಿನ ಹೇಳಿದ್ನೆ. ಪಾಪ ನೀವು ಲಗ್ನ ಕೆಲಸ ನೋಡ್ರಿ. ಹೌದು ಅದ್ರ ಸಂಬಂಧ ನಿಮಗೆ ಇದು ಆಗ್ಬಾರ್ದು. ಆಯ್ತಾ ಒಳ್ಳೇದಾಗ್ಲಿಪ್ಪ. ನಾ ಬರ್ಲ ಈಗ ಬರ್ರಿ. ಎಲ್ಲ ಮುಗ್ದತ್ರಿ ನಿಮ್ದು. ಯಾಕಂದ್ರ ಇದು ಖರ್ಚು ಮಾಡ್ಲಿಕ್ಕಂದ್ರೆ ಏನಾಕೈತಿ ಸುತ್ತ ಹೊಳ್ಯಾಗ ನನ್ನ ಹೆಸರು ಕುಂಡೆಪ್ಪ ಸೌಕರ್ಯ ಅತ್ತಾರ ನನಗ. ಏನ್ ಹೇಳಿ ಮರಾಯ 40 ಹಳ್ಳ್ಯಾಗ ನನಗ ನ್ಯಾಯ ಹರ್ಲಕ್ ಕರಿತಾರ. ಅಂಬಾಸಿಡರ್ ಕಾರ್ನಾಗ ಹೋಗ್ತೀನಿ ನ್ಯಾಯ ಹರಿದ್ ಬರ್ತೀನಿ. ಏನ್ ಮಾಡೋದು ಪರಿಸ್ಥಿತಿ? ಲಕ್ಷಾಂತರ ರೂಪಾಯಿ ಬ್ಯಾಂಕ್ನಾಗ ರೊಕ್ಕ ಅದಾವ. ಆದ್ರ ಉಣ್ಣಾಕ ಅದಕ್ಕ ಮೌಜ್ ಮಾಡಾಕ ಅದಕ್ಕೆಲ್ಲ ಅನುಭವಿಸ್ಲಾಕ ದಾರಿ ಇಲ್ಲ. ಅದೇ ನಿಮ್ಮಂತ ಜಿಪುನ್ ನನ್ನ ಮಕ್ಳು ಬರ್ತೀನಿ. ಬೀರಪ್ಪ ಹೋಗಿ ಬಾ ಒಳ್ಳೇದಾಗ್ಲಿ ನಿಮ್ಗೆ. ಬರೀ ಮಾತು ಎತ್ತಿದ್ರೆ ಸಾಕು. ಬರೀ ನನಗೆ ಸುತ್ತ 40 ಹಳ್ಳ್ಯಾಗ ಅಂಬಾಸಿಡರ್ ಕಾರ ಹರಿಲಾಕ್ ಹೋಗ್ನು ಕಿತ್ಲಾಕ್ ಹೋಗ್ನು ಬಿಡು ಮರ. 4 ಲಕ್ಷ ಕೊಡೋದು ಆ ಮಂಗ್ಯಾನ ಮಗನ ಮುಂದೆ ನಾಟಕ ಮಾಡಿದ್ವಿ. ಬೇಸಾತ್ ಪರಿಸಿ ಹೊರಸ್ತಾನೆ. ಈಗ ನಮ್ಮ ಅಕ್ಕಿ ಬಂದಲ್ಲ ಅಂದ್ರೆ ನಾನು ಅಲಾಭದಾಗ ದೇವ್ರ ಕುಣಿಸ್ತಾಳೆ. ನನ್ನ ಮೂತಿಕಿನೂ ಹೋದಳು. ಮನ್ಯಾನ ಹುಡುಗರು ಎಲ್ಲ ಮದುವೆ ಹೋಗಿಬಿಟ್ಟಾರ. ಈಗ ನಾವು ಒಬ್ಬನೇ ಕೂತೀನಿ ನಿನ್ನ ಮನ್ಯಾಗ. ಯಾಕಂದ್ರೆ ಜೇಬ್ನಾಗ ರೊಕ್ಕನ ಇಲ್ಲ. 25 ಆ ಪೀಡಾನ್ ಕಡೆ ತೊಗೊಂಡು ಕ್ಯಾಶಿಂದ ಕಾಟ ಪಲಂಗ ಗಾದಿ ಮುಂದೆ ಕಳಿಸ್ಬಿಟ್ಟಿನಿ. ಈಗ ನಾ ಹೋಗ್ಬೇಕಾದ್ರೆ ನಾನು ಅಂಬಾಸಿಡರ್ ಕಾರ್ನಾಗ ಹಾಕ್ಲಾಕ ಎಣ್ಣೆ ಇಲ್ಲ. ಏನು ನನ್ನ ಜನ್ಮ ಆತೀನಿ. ಸುತ್ತ ಹಳ್ಳ್ಯಾಗ ನನಗೆ ಭಾಳ ಹೆಸರು ಐತಿ. 40 ಹಳ್ಳ್ಯಾವ್ರು ನನ್ನ ನ್ಯಾಯ ಹರ್ಲಕ್ಕೆ ಕರ್ತಾರೆ. ಅಂಬಾಸಿಡರ್ ಕಾರ್ನಾಗ ಹೋಗ್ತೀನಿ ನ್ಯಾಯ ಹರಿದು ಬರ್ತೀನಿ. ಎಲ್ಲವನ್ರಿ ಕುಂಡೇಪ್ ಸಾವ್ಕಾರ ಹಿಂಗೆ ಕೂತಿರ್ಲೇ. ಬಿರು ಎಲ್ಲಿ ಹೊಂಟಿಪ್ಪ?
ಮದುವೆ ಮುಗಿತ್ರೆ ಏ ಇಲ್ಲೋಪ ನಾ ಹೋಗ್ಬೇಕಿನ ಈಗ ಹೋಗ್ಬೇಕನ ಅದು ಏನು ಮಾಡ್ತಿ ನೀ ಕೊಟ್ಟ 50,000 ರೂಪಾಯಿ ಏನೈತ್ಲ ಮುದುಕಿ ಕಾಟ ಪಲಂಗ ಮತ್ತು ಅದೆಲ್ಲ ತಗೊಂಡು ನಮ್ಮ ಮುಂದೆ ಹೋಗ್ಬಿಟ್ಟಾಳ. ಈಗ ನನಗೆ ಹೋಗ್ಬೇಕಾದ್ರೆ ಅಂಬಾಸಿಡರ್ ಕಾರ್ನಾಗ ಎಣ್ಣೆ ಇಲ್ಲ ಎಣ್ಣೆ ಅದಕ್ಕೆ ಕೂತಿ ಬಿರು ಒಂದು ಕೆಲಸ ಮಾಡ್ಲ ಹೆಂಗಾದ್ರು ನಿನಗೆ 50,000 ರೂಪಾಯಿ ಚೆಕ್ ಕೊಟ್ಟಿನಿ ಮತ್ತು ನಿನ್ನ ಕಡೆ ಇನ್ನೊಂದು 50 ಇದ್ರೆ ಕೊಟ್ಟು ಏನು 50 ಬೇಡ 5,000 ಇದ್ರೆ ಕೊಡು ಎಣ್ಣೆ ಹಾಕೊಂಡು ಹೋಗಿ ಬಂದ ನಾಳೆ ನಾಡ್ದು ಬರ್ತಿಲ್ಲ ಮತ್ತು 5,000 ರೂಪಾಯಿ ನಾನಾ ಬ್ಯಾಂಕಿಗೆ ಹೋಗಿ ಕ್ಯಾಶ್ ಮಾಡ್ಕೊಂಡು ನಿನಗೆ ಒಂದು 5,000 ರೂಪಾಯಿ ಹೊಳೆ ಕೊಡ್ತೀನಿ. ಅಲ್ಲಿ ಬ್ಯಾಂಕಿಗೆ ಹೊಂಟ್ರಿ ನಮ್ಮ ಮುರಿಬೇಕಲ್ಲ ಅದು ಹೊತ್ತು ಮುರುತಾನ ಹಿಡಿತೈತ್ರಿ ಅದ ನೀನು ಅಂದಿಲ್ಲ ಮತ್ತು ಮ್ಯಾನೇಜರ್ ಪರಿಚಯ ಅದಾನ ಪಟ್ನೆ ಹಾಕತಿ ಅಂತ ಪರಿಚಯ ಇದ್ರು ಕೆಲಸ ಇರ್ತದ್ರಿ. ನೋಡಪ್ಪ ಒಂದು 5,000 ರೂಪಾಯಿ ಕೊಟ್ರೆ ಪಾಡ್ ಆಕೈತಿ. ಈಗ ಲಗ್ನಕ್ಕೆ ಹೋಗಾಕ ಕೊಳೆ ಮ್ಯಾಗ ಕೊಳೆ ಮ್ಯಾಗಿತ್ತು ಒಪ್ಪ ಕೂತೀನಿ. ಮತ್ತೆ 5,000 ರೂಪಾಯಿ ಲಗ್ನದಿಂದ ಮುಗಿಸ್ಕೊಂಡ್ ಬರ್ತೀರಿ ಕೊಡ್ತೀರಿಲ್ಲ? ನಾಳೆ ಬಂದು ಬಿಡ್ತೀನಿ. ನಾಳೆ ಬಂದ ಕಷ್ಟ ನಿನಗೆ ಸಾಯಂಕಾಲ ಕೊಟ್ಟ ಬಿಡ್ತೀನಿ ರೊಕ್ಕ. ನಿಮ್ದು ಎಲ್ಲ ಮುಟ್ಟೈತ್ರಿ? ಎಲ್ಲ ಮುಟ್ಟಿದ್ ನೋಡಪ್ಪ. 5,000 ರೂಪಾಯಿ ಬೇಕ್ರಿ? 5,000 ರೂಪಾಯಿ ಬೇಕು. ಅದಾವ ಸಿದ್ದು ಗಪ್ರ ಏನೇನು ತಾಂಬಾಕ ಸುಣ್ಣ ಇಟ್ಟಿರ್ತೀನಿ. ಏನು ಒಳ್ಳೆ ಮಾತಿನ ನಾವು ನೋಡ್ರಿ ಚಕ್ನು ಈಗ ತಗೊಂಡ್ ಹೊಂಟನ ಈಗ. ಹೋಗು ಸುಣ್ಣ ತಾಂಬಾಕ 5,000 ರೂಪಾಯಿ ಕೊಟ್ಟು ಸಾಕಪ್ಪ. ಅಂಬಾಸಿಡರ್ ಕಾರ್ ಅದ ಎಣ್ಣೆ ಹಾಕಕ್ ಬೇಕಲ್ಲ. ದೊಡ್ಡ ಅಂಬಾಸಿಡರ್ ಕಾರ್ ಏನ್ ಮಾಡಿ 40 ಹೆಸರು ಐತಪ್ಪ ಅಂಬಾಸಿಡರ್ ಕಾರ್ ಹೋಗಿ ಮುಳ್ಕಾಕ ಹೋಗತ್ತು. ನಿಂದ ಏನು ಮುಳ್ಕಾನು ಏನು ನಿಂದು ಒಂದು ತಗೋ ಈಗ 5,000 ಸಕರ. ನಾಳೆ ಲಗ್ನ ಮುಗಿಸ್ಕೊಂಬರೋಣ ಜಲ್ದಿ ಕೊಡ್ರಿ ಮತ್ತೆ. ಇದು ನಾ ಬಸ್ಲೆ ಇದು ಅಂಬಾಸಿಡರ್ ಕಾರ್ ತಗೊಂಡು ಸೀದಾ ನಿನ್ನ ಮನೆಗೆ ಬಂದ್ಬಿಡ್ತೀನಿ. ಬರ್ರಿ ಲಗ್ನ ಮುಗಿಸ್ಕೊಂಬರ್ರಿ. ಒಳ್ಳೇದಾಗ್ಲಿ. ನಿನ್ನ ಅಂಬಾಸಿಡರ್ ನಿನ್ನ ಏನು 4 ಲಕ್ಷ ರೂಪಾಯಿ 5,000 ರೂಪಾಯಿ. ಭೀಮ್ಯಾ ಕಾರ್ ತೆಗಿಲಿ ಪಟ್ ನೀ ಎಣ್ಣೆ ಹಾಕೊಂಡು ಬಾ ಹೋಗಿ ಬಿಜಾಪುರ ಹೋಗಿ ಮದುವೆ ಮುಗಿಸ್ಕೊಂಡು ಬರೋಣ. ಕುಂಡ್ಯಾಪ್ ಸಾವ್ಕಾರ ಸಿಕ್ಕಂದ್ರೆ ಅವ್ನು ಕುಂಡಿನ ವಾಂಕ್ ಮಾಡ್ತಾನೆ ಇವತ್ತು. ಅಲ್ಲಿ ಮಂಗ್ಯಾನ್ಗತಿ ಹೋಗಿ ನಾ ಚೆಕ್ ಹಾಕಿಸಿನ ಇದು ಮಾಡ್ಲತ್ತಾನೆ. ಇಲ್ಲಿ ಹೊಂಟಲ್ಲ ಏ ಕುಂಡ್ಯಾಪ್ ಸಾವ್ಕಾರ ತಾರ್ಬಿ. ಏ ಕುಂಡ್ಯಾಪ್ ಸಾವ್ಕಾರ ನಿಂದ್ರಿ. ನಿಮ್ಮ ಮನುಷ್ಯ ಅದು ಏನದಿ ಮಾರ ಬಾಯ್ಲೆ ಏನಾಕತಿ? ಅಲ್ಲಿ ಚೆಕ್ ಕೊಟ್ಟು ನನಗೆ 50,000 ರೂಪಾಯಿ ಕೊಡತ್ತೇಳಿ ಇದ್ ರೊಕ್ಕನು ಬೋಳ್ಸಿ ಆ ಚೆಕ್ ತೊಗೊಂಡು ಹೋಗಿ ಅಲ್ಲಿ ಬ್ಯಾಂಕಿಗೆ ಹೋಗಿ ರೊಕ್ಕ ತೊಗೋಬೇಕಂದ್ರೆ ನಾನು ಜೈಲಿಗೆ ಹಾಕ್ಸ್ಲಾಕ್ ತಯಾರಾಗಿದ್ರಿ ಇವತ್ತು ಅವ್ರ. ಯಾಕಂದ್ರೆ ನಿನ್ನ ಚೆಕ್ ಡೂಪ್ಲಿಕೇಟ್ ಐತೆ. ಏನ ಡೂಪ್ಲಿಕೇಟ್ ಚೆಕ್? ಕುಂಡೆಪ್ಪ ಹೆಸರು ಐತೆ ನಂದ. ಸುತ್ತ ಹಳ್ಳಿಯಾಗ ನನ್ನ ಭಾಳ ಹೆಸರು ಐತಿ. 40 ಹಳ್ಳಿಯವ್ರು ನನ್ನ ನ್ಯಾಯ ಹರಿಲಕ್ಕೆ ಕರೆಸ್ತಾರ. ಅಂಬಾಸಿಡರ್ ಕಾರ್ನೇ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ. ನನ್ನ ಚೆಕ್ ಡೂಪ್ಲಿಕೇಟ್ ಅದಾರ ಅವರು. ಮಾರಯ್ಯ ನೀ 100 ಹಳ್ಳಿಗೆ ಕುಂಡ್ಯಾಪಿರಲಕ್ಕ ಅಲ್ಲಿ ಚೆಕ್ ಓದ್ ಕೊಡೋಣ ಏನಂದ್ರೆ ಗೊತ್ತಾನ ಅವ್ರ ಮಂಗ್ಯಾನಗತ್ತೆ ಮಾತಾಡಿ ನನಸಿ ಕಂಪ್ಲೇಂಟ್ ಮಾಡಿ ಒಳಗೆ ಹಾಕ್ಸ್ಲಕ್ ತಯಾರಾಗಿದ್ರ. ಯಾಕ ನಿನ್ ಚೆಕ್ ಡೂಪ್ಲಿಕೇಟ್ ಐತೆ. ಡೂಪ್ಲಿಕೇಟ್ ಇಲ್ಲ, ಅದು ಒರಿಜಿನಲ್ ಐತಿ. ಡೂಪ್ಲಿಕೇಟ್ ಐತೆ. ಒರಿಜಿನಲ್ ಐತಿ. ಡೂಪ್ಲಿಕೇಟ್ ಐತೆ. ಒರಿಜಿನಲ್ ಐತಿ. ಡೂಪ್ಲಿಕೇಟ್ ಐತೆ ಅದ. ಒರಿಜಿನಲ್ ಐತಿ. ಡೂಪ್ಲಿಕೇಟ್ ಐತಿ. ಯಪ್ಪ ಪುಣ್ಯಾತ್ಮ ಯಪ್ಪ ಡೂಪ್ಲಿಕೇಟ್ ಐತಿಲ್ಲ ಅದು ಚೆಕ್. ಹಂಗಾದ್ರೆ ಚೆಕ್ ನನಗೆ ವಾಪಸ್ ಕೊಡು. ಮಂಗ್ಯಾನ ಮಗ ಇವಾಗ ರೊಕ್ಕ ಇಟ್ಟು ಅನ್ನೋದು ಗೊತ್ತಾತಂದ್ರೆ ಚೆಕ್ ಹೊಳ್ ಕೊಟ್ಟನೆ ಅಂದ್ರೆ 5 ಲಕ್ಷ ಇದಾವು 50,000 ರೂಪಾಯಿ. ಏನಿಲ್ಲ ನೀವೊಂದು ಕೆಲಸ ಮಾಡ ನನ್ನ ಕಡೆ 55,000 ರೂಪಾಯಿ ಇಸ್ಕೊಂಡಿಲ್ಲ. 55,000 ರೂಪಾಯಿ ಕೊಡು ಅಂದ್ರೆ ಚೆಕ್ ಕೊಡ್ತೀನಿ. ಹಂಗಂದ್ರೆ ನಾನು ಚೆಕ್ ಕೊಡು, ನನಗೆ 55,000 ರೂಪಾಯಿ ನಿನಗೆ ಹೊಳೆ ಕೊಡ್ತೀನಿ. ಏನು ಚೆಕ್ ಕೊಡ? ಮೊದಲು ರೊಕ್ಕ ಕೊಡ. ಮೊದಲು ಚೆಕ್ ಕೊಡ. ನೀ ಮೊದಲು ರೊಕ್ಕ ನೀ ಕೊಟ್ಟಿಯೋ? ನೀ ಮೊದಲು ರೊಕ್ಕ ಕೊಟ್ಟಿಯೋ ಅಥವಾ ಮೊದಲು ನಾನು ಚೆಕ್ ಕೊಟ್ಟಿನಿ? ಈ ಕುಂಡ್ಯಾಪನ ಕೈಯಾಗ ಸಿಕ್ಕ ನಾ ದಂಡ ಪಾಯ್ಬಿಟ್ಟಿನಿ. ಅದ್ರೊಳಗೆ 5 ಲಕ್ಷ ಬರ್ದಾನ. ಈ ಮಗಗೆ ಹೊಳ್ಳಿ ಚೆಕ್ ಕೊಟ್ಟಿನಿಂದ್ರೆ ಈ ಮಗಗೆ ಗೊತ್ತಾತಂದ್ರೆ ಇವು ನಾನು ಕೆಡಿವ್ ಚಾಟಿನ ಹರಿತಾನೆ. ಇವನು 55,000 ರೂಪಾಯಿ ಒಂದು ತೊಗೊಂಡಾನ. ನನಗೆ ಏನು ಗೊತ್ತಿಲ್ಲ. ಮೊದಲು 55,000 ರೂಪಾಯಿ ಕೊಡು ನನಗೆ. ಮೊದಲು ನನ್ನ ಚೆಕ್ ಕೊಡು. ನಾನು 55,000 ಕೊಡ. ಅದು ಚೆಕ್ ಡೂಪ್ಲಿಕೇಟ್ ಐತೋ ಏನು ಒರಿಜಿನಲ್ ಐತೋ ನನಗೆ ಬ್ಯಾಂಕಿಗೆ ಕರ್ಕೊಂಡು ನಡಿ. ಆ ಮ್ಯಾನೇಜರ್ ಮಗನ ಜೊತೆ ನಾನು ಮಾತಾಡ್ತೀನಿ. ಯಾಕಂದ್ರೆ ನಾನು ಪೊಲೀಸ್ನಾಗು ನಾನು ಇನ್ಸ್ಪೆಕ್ಟರ್ SP DSP ಎಲ್ಲರೂ ನನಗೆ ಗೊತ್ತಿರದ. ಯಾಕಂದ್ರೆ ನನ್ನ ಹೆಸರು ಕುಂಡೆಪ್ಪ ಐತಿ. ಹಳ್ಳಿಯಾಗ ನನ್ನ ಭಾಳ ಹೆಸರು ಐತಿ. 40 ಹಳ್ಳಿಯಾಗ ನನ್ನ ನ್ಯಾಯ ಹರಿಲಕ್ಕೆ ಕರೀತಾರ. ಅಂಬಾಸಿಡರ್ ಕಾರ್ನೇ ಹೋಗ್ತೀನಿ, ನ್ಯಾಯ ಹರಿದು ಬರ್ತೀನಿ. ನೋಡು ನಡಿ ನಡಿ ನಡಿ. ಒಂದು 10 ಕಡಿಮೆ ಮಾಡಪ್ಪ. ಬರೀ ಹೊತ್ತು ಮಾಡಿದ್ರಿ ಎತ್ತಿದ್ರೆ ಕುಂಡ್ಯಪ್ಪ 40 ಹಳ್ಳಿ ಅಂಬಾಸಿಡ್ರ. ನೀನು ಅಂಬಾಸಿಡ್ರ್ ನೀನು ಯಪ್ಪ ಇವ್ ಇನ್ಸ್ಪೆಕ್ಟ್ರ ಪೊಲೀಸ ಸ್ಟೇಷನ್ ಅಲ್ಲ ಆತೇನ. ಈ ಮಗ ಹೋಗಿ ಸ್ಟೇಷನ್ದಾಗ ಕಂಪ್ಲೇಂಟ್ ಕೊಟ್ಟಂದ್ರೆ ಬ್ಯಾಂಕ್ ಮ್ಯಾನೇಜರ PSIಗಳು ಪೊಲೀಸ್ಗಳು ಹಾಕಿ ರುಬ್ಬಿ ನನ್ನ ತಿಕ್ಕಿ ತೆಗೆದು ಬುರ್ಗ ತೆಗೆದು ದರ್ಗಾದ ಜೈಲಿಗೆ ಕಳಿಸ್ತಾರೆ. ಯಪ್ಪ ಇವ್ರು ಏನು ಮಾಡ್ಬೇಕು? ಏನು ಮಾಡ್ತಿ? ಚೆಕ್ ಕೊಡ್ತಿ ಇಲ್ಲ? ಇಲ್ಲ ಒಂದು ಕೆಲಸ ಮಾಡ. 50,000 ರೂಪಾಯಿ ನಿನಗೆ ಕೊಟ್ಟನಿಲ್ಲ? 55 5,000 ರೂಪಾಯಿ ಹೊಳ್ಳಿ ಕೊಡು. ನಿಂದು 50 ಮುಟ್ಟಿದಂಗೆ ಆತ. ನನ್ನ ಚೆಕ್ ನನ್ನ ಕೈಯಾಗ ಕೊಡು ಮಟ. ನಿನಗೆ 5,000 ಯಾಕೆ? 5 ರೂಪಾಯಿ ಕೊಡಂಗಿಲ್ಲ ಮಗನ.
ನನ್ನ ಚೆಕ್ ಹೊಳಿ ಕೊಡು ಇಲ್ಲಿಗೆ ನೋಡಿ ಬ್ಯಾಂಕಿಗೆ ಏ. ಬಾ ಬ್ಯಾಂಕಿಗೆ ಹೋಗಿ ಬಾ ಏ ಕುಂಡಪ್ಪ ಸಾವ್ಕಾರ ಕೈ ಮುಗಿತೀನಿ ಒಂದು ಕೆಲಸ ಮಾಡಿ 50,000 ರೂಪಾಯಿ ನಿನಗೆ ಚೆಕ್ ಬರೋದು ಕೊಟ್ಟಿದ್ದಿಲ್ಲ ನನ್ನ ಕೈಯಾಗ 50,000 ರೂಪಾಯಿ ಕೊಟ್ಟನಿಲ್ಲ 5,000 ಕೊಡು ಹಳ್ಳಿ ಆಗಲೇ ಏನು ಹೇಳ್ದೆ ನನಗೆ 5 ರೂಪಾಯಿ ಕೊಡಂಗಿಲ್ಲ ಬಾ ಬಾ ಬ್ಯಾಂಕಿಗೆ ಏ ಬ್ಯಾಡ ಬ್ಯಾಡ ಬೇಡ ಬೇಡ ಬೇಡಪ್ಪ ಎಲ್ಲ ಮುಟ್ಟಂಗೆ ಹೋಗ್ಬಿಟ್ರಿ ನಾನು ಒಟ್ಟ ಕೇಳ್ಬೇಡಿ ಕುಂಡೆಪ್ಪ ಹೆಸರೈತಿ ನಂದ ಸುತ್ತ ಹಳ್ಳ್ಯಾಗ ನನ್ನ ಭಾಳ ಹೆಸರೈತಿ 40 ಹಳ್ಳಿಯವ್ರು ನನಗೆ ಏನೇ ಮಾಡಿದ್ರೆ ನ್ಯಾಯ ಹೇರ್ಲ ಕರೀತಾರೆ ಅಂಬಾಸೆಡರ್ ಕಾರ್ನ ಹೋಗ್ತೀನಿ ನ್ಯಾಯ ಹೇಳಿ ಬರ್ತೀನಿ ನನ್ನ ಕಡೆ 5,000 ರೂಪಾಯಿ ತೊಗೊಳ ಬಂದ ಮಂದಿ ನ್ಯಾಯ ಹರಿಯಾಕ ಹೋಗಿ ನನ್ನ ಹರಿದು ಹೋದಿಲ್ಲ ಯಪ್ಪ ಪುಣ್ಯಾತ್ಮ ಆ ಬಸ್ಸ ಮಗ 50,000 ರೂಪಾಯಿ ನನಗೆ ಅರ್ಧ ಬೇಕಾ ತಾವು ತೊಗೊಂಡು ಹೋದ ನೀವು ಕುಂಡ್ಯಪ್ಪ 55,000 ರೂಪಾಯಿ ಬಾರಿಸೋದ ನಾವು ನೀವು ನೀರು ಮಾಡಲಿಪ್ಪ ಇಂಥವ್ರು ಒಂದು 4 ಮಂದಿ ಸಿಕ್ಕ್ರಂದ್ರೆ ನಮ್ಮಂಥವ್ರು ಹೋಗ್ಬಿಡು ಏ ದೋಸ್ತ ಒಂದು 5,000 ರೂಪಾಯಿ ಇದ್ರೆ ಕೊಡಿ ಎಲ್ಲಿ ತೋರ್ಸ್ಕೊಲೆ 5,000 50,000 ರೂಪಾಯಿ ಹೆಣಕ್ಕೆ ಇಟ್ಕೊಂಡು ಅವ್ ಕುಂಡಪ್ಪನು 50,000 ರೂಪಾಯಿ ಹೆಣಕ್ಕೆ ಇಟ್ಕೊಂಡಾನ ಅಲ್ಲಿ ಚೆಕ್ ಹೋದ ನೀ ಯಾವಲೆ ಹೋಗ್ತಿಲ್ಲ ಹೋಗೋಲೆ ಮತ್ತು ಸುಮ್ಮನೆ ನನ್ನ ತಲೆದು ಪಿ ಹಪ್ಪಿಸ್ತಿಲ್ಲ ಅವನು ಮಾತು ನೀನು 50,000 ಕೊಡ ಮಗನ ಅವನು ನಿನ್ನ ಮಾತು ನೀನು 50,000 ರೂಪಾಯಿ ತಾನು ಕೊಟ್ಟು ಬೇಷ ಮಗನ ಇಲ್ಲಾದ್ರೆ ಹರಿವು ಹಳದಾಗ ಹೋಗುದು ಎಲ್ಲೂ 50,000 ಇಸ್ಕೊಂಡು ನೀನು 50,000 ಇಸ್ಕೊಂಡು ಮಗನ ಅವನ ಮತ್ತು ಸುಮ್ಮನೆ ನನ್ನ ಬಿ ಪಿ ಹಬ್ಬಿಸ್ತಿಲ್ಲ ನೋಡು 1,05,000 ರೂಪಾಯಿ 4 ಲಕ್ಷ ಉಳಿತಾವತ್ತಿಲ್ಲ